ಕಿಲೋಮೀಟರ್. ಸೊ ನಿಮಗೆ ಯಾವ ರೀತಿಯಾದಂತ ಅಪ್ಲಿಕೇಶನ್ ಬೇಕು ಅಂತ ನೀವು ಬಯಸ್ತೀರಾ? ಅಂದ್ರೆ ಡ್ರೈವರ್ಸ್ ಗಳಿಗೆ ಯೂಸ್ ಆಗೋ ರೀತಿ ಯಾವ ರೀತಿ ಅಪ್ಲಿಕೇಶನ್ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಸರ್? ಮೇಡಮ್, ನಾನು ಬಯಸೋದಕ್ಕಿಂತ ಹೆಚ್ಚಾಗಿ ಅದು ಅವಶ್ಯಕ, ಬೇಕೇ ಬೇಕು, ಅತ್ಯವಶ್ಯಕ ಅದು. ನನಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೋ ಚಾಲಕರುಗಳಿಗೆ ಅದು ಬೇಕು. ಯಾಕೆ ಬೇಕು ಅಂದ್ರೆ, ನಾನು ಅವಾಗಲೇ ಹೇಳ್ದಂಗೆ, ನಾವು ಹೇಳಿದ ರೇಟ್ ಅಲ್ಲ, ನಾವು ಏನು ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇಲ್ಲ, ನನಗೆ ಮೋಸ ಮಾಡಿ ಜನಗಳಿಗೆ ಅಂತ ನಾನು ಕೇಳ್ತಾ ಇಲ್ಲ, ನಾನೇನು ಕೇಳ್ತಾ ಇಲ್ಲ. ನನ್ನ ಬಂಡವಾಳಕ್ಕೆ ನಾನು ಹಾಕುವಂಥ ಎಕ್ಸ್ಪೆನ್ಸಸ್ ಏನಿರ್ತದೋ ಅದಕ್ಕೆ, ನನ್ನ ದುಡಿಮೆಗೆ, ನನ್ನ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ನನಗೊಂದು ರೇಟ್ ಕಾರ್ಡನ್ನು ಆಲ್ರೆಡಿ ಗೌರ್ಮೆಂಟ್ ಕೊಟ್ಟಿದೆ. ಆ ರೇಟ್ ನಿಗದಿ ಮಾಡಿ ನನಗೆ ಒಂದು ಅಪ್ಲಿಕೇಶನ್ ಬೇಕು ಅಂತ ಕೇಳ್ಕೊಳ್ತೀನಿ ಯಾರೇ ಬಂದ್ರು. ಅದೇ ರೀತಿಯಾಗಿ ಈ ಕಮಿಷನ್ ವಿಚಾರಕ್ಕೆ ಬರುತ್ತೆ. ಯಾವ್ದಾದ್ರು ಯಾರೇ ಅವ್ರನ್ನೂ ಲಾಭ ಇಲ್ಲದಂತೆ ಕೆಲಸ ಮಾಡಲ್ಲ. ಸೊ ಕಮಿಷನ್ ವಿಚಾರವಾಗಿ ಬರೋದಾದ್ರೆ 5% ನಾನು ಕೊಡಕ್ಕೆ ರೆಡಿ ಇರ್ತೀನಿ. ಯಾವುದಕ್ಕೆ? ಎವ್ರಿ ರೈಡ್ಗೆ 5% ಕೊಡಕ್ಕೆ ರೆಡಿ ಇರ್ತೀನಿ. ಮತ್ತೆ ಕಸ್ಟಮರ್ಗೂ ಕೂಡ ಅಷ್ಟೇನೆ, ಸರ್ಕಾರ ನಿಗದಿ ಮಾಡಿರುವಂತ ರೇಟನ್ನೇ ಹಾಕ್ಬೇಕು. ಅದ್ರ ಮೇಲೆ ಎಕ್ಸ್ಟ್ರಾ ₹1 ಹಾಕ್ಬಾರ್ದು. ಪೀಕ್ ಅವರ್ ಅಂತಾಗ್ಲಿ, ನಾನ್ ಪೀಕ್ ಅವರ್ ಅಂತ ಕಡಿಮೆ ಮಾಡೋದು ಅವೆಲ್ಲ ಇರ್ಬಾರ್ದು. ಈಗ ಹೆಂಗೆ ಆಟೋಗೆ ಮಿನಿಮಮ್ ₹30 2 ಕಿಲೋಮೀಟರ್ಗೆ, ಪ್ರತಿ ಕಿಲೋಮೀಟರ್ಗೆ ₹15, ಫಸ್ಟ್ 10 ಮಿನಿಟ್ಸ್ ಫ್ರೀ, ಅದಾದ್ಮೇಲೆ 1 ನಿಮಿಷಕ್ಕೆ 50 ಪೈಸೆ ಅಂತ ಆಲ್ರೆಡಿ RTOದಲ್ಲಿ ಇದೆ, ಮೀಟ್ರಲ್ಲಿ ಹಂಗೆ ಇರುತ್ತೆ. ನಮಗೂ ಅದೇ ತರ, ನಮಗೂ ನಿಗದಿ ಮಾಡಿರೋದೇನು, ಮಿನಿಮಮ್ 1 ಲಕ್ಷದಿಂದ 10 ಲಕ್ಷದವರೆಗೂ ವೆಹಿಕಲ್ ಏನು ವ್ಯಾಲ್ಯೂ ಇರುತ್ತೋ ಅದಕ್ಕೆ ₹24 ಕೊಡಬೇಕು ಅಂತ ಹೇಳುತ್ತೆ. ಆ ರೇಟ್ ಫಿಕ್ಸ್ ಮಾಡಬೇಕು. ಮತ್ತೆ ರಾತ್ರಿ 11ರಿಂದ ಬೆಳಗಿನ ಜಾವ 5 ಗಂಟೆವರೆಗೂ 10% ರೇಟನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳುತ್ತೆ ಗೌರ್ಮೆಂಟ್. ಅಷ್ಟು ಬೆಲೆನ ನಮಗೆ ಯಾವುದೇ ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಕೊಟ್ಬಿಟ್ಟು ಸರ್ಕಾರದ ರೇಟನ್ನ ಜನಕ್ಕೂ ಅದನ್ನೇ ಹಾಕ್ಬೇಕು, ನಮಗೂ ಅದನ್ನ ಕೊಡ್ಬೇಕು. ನನ್ನ ಹತ್ರ ನೀವೇನು ದುಡ್ಡು ಕೊಡ್ತಿರಲ್ಲ, ಅಂದ್ರೆ ಜನಗಳಿಂದ ತಗೊಂಡು ನನಗೆ ಕೊಡ್ತಿರಲ್ಲ, ಆ ದುಡ್ಡಲ್ಲಿ ನಾನು 5% ನಾನು ರೆಡಿ ಇದ್ದೀನಿ ಕೊಡೋಕೆ. ಈ ಥರದ್ದು ಯಾರಾದರೂ ಅಪ್ಲಿಕೇಶನ್ ಮಾಡ್ಕೊಳ್ಬೇಕು. ಒಂದು. ಎರಡನೇದು ಬಂದ್ಬಿಟ್ಟು ಆ ಬಿಲ್ಲನ್ನ ನಾನು ಜನರೇಟ್ ಮಾಡ್ಬೇಕು. ಅದನ್ನ ನಾನು ಡಿಸ್ಕೌಂಟ್ ಕೊಡೋಕೆ ಅಷ್ಟು ಇಷ್ಟ ಇದ್ರೆ ನಾನು ಡಿಸ್ಕೌಂಟ್ ಕೊಡ್ಬೋದು. ನಾನು ಆ ರೋಡಲ್ಲಿ ಟೋಲ್ ಹೋಗಿದ್ರೆ ಆ ಟೋಲನ್ನ ನಾನು ಆ್ಯಡ್ ಮಾಡಬೇಕು. ಯಾಕಂದ್ರೆ ಎಷ್ಟೋ ಸಲ ಏನಾಗ್ಬಿಡ್ತದೆ, ಆಟೋಮೆಟಿಕ್ ಆಗಿ ಆ್ಯಡ್ ಆಗುತ್ತೆ ಅಂತ ಈ ಕೆಲವೊಂದು ಅಗ್ರಿಗೇಟರ್ ಕಂಪ್ನಿಗಳು ಏನು ಮಾಡ್ತವೆ, ಕೆಲವೊಂದು ನೆಟ್ವರ್ಕ್ ಇಶ್ಯೂ ಆಗ್ಬಿಡ್ತದೆ ಅನ್ಕೊಳ್ಳಿ, ನಾನು ಟೋಲ್ ಕ್ರಾಸ್ ಮಾಡೋ ಟೈಮಲ್ಲಿ ಅವ್ನು ಕೊಡೋದಿಲ್ಲ. ಕಸ್ಟಮರ್ ನಾನು ಅಲ್ಲಿ ನಂದು ಯಾವುದದು ಫಾಸ್ಟ್ಯಾಗಲ್ಲಿ ದುಡ್ಡು ಕಟ್ಟಾಗಿರುತ್ತೆ, ನಾನು ಕಸ್ಟಮರ್ ಕೇಳಿದ್ರು ಆತ ಕೊಡೋದಿಲ್ಲ. ಈ ರೀತಿ ಒಂದು ಸಮಸ್ಯೆ ಆದರೆ, ಇನ್ನು ಕೆಲವೊಂದು ಟೋಲಲ್ಲಿ ಅವರು ಆಟೋಮೆಟಿಕ್ ಕಟ್ಟೇ ಆಗಲ್ಲ, ಅಂದರೆ ಅದನ್ನು ಅವ್ರು ಮ್ಯಾಂಡೇಟ್ರಿ ಮಾಡಿಲ್ಲ. ಅಂಥ ಟೈಮಲ್ಲಿ ಕಸ್ಟಮರ್ಗೆ ನಾನು ಹೇಳಿದ್ರು ಕೂಡ ಅವರು ಇಲ್ಲ ನನಗೆ ಗೊತ್ತಿಲ್ಲ, ಬಿಲ್ ಏನು ಬಂದಿತ್ತು ಅಷ್ಟೇ ನಾನು ಕೊಡೋದು ಅಂತಾರೆ. ಹಂಗಾಗಿ ಆ ಯಾವುದೇ ಒಂದು ಟೋಲ್ ನಾನು ಕ್ರಾಸ್ ಮಾಡಲಿ ಅಥವಾ ನಾನು ಏನೇ ಒಂದು ಪಾರ್ಕಿಂಗ್ ನನಗೂ ಅವ್ರಿಗೂ ಕಾನ್ವರ್ಸೇಷನ್ ಇರಬಾರ್ದು ಕಸ್ಟಮರ್ಗೆ. ನಾನು ಒಂದ್ಸಲ ನಂದೇನೇನಿದೆ ಬಿಲ್ ಸಮೇತ ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡ್ತಿದ್ದಂಗೆ ಬಿಲ್ಲು ಅವ್ರಿಗೆ ಜನರೇಟ್ ಆಗಬೇಕು ವಿತ್ ನನ್ನ ಹೆಸರು. ನಾನೇನಾದ್ರು ಒಂದು ಬಿಸ್ನೆಸ್, ಉದಾಹರಣೆ ನಾನು ಅವಾಗಲೇ ಹೇಳಿದೆ, ನಾನೊಂದು ಟ್ರಾವೆಲ್ಸ್ ಇಡಬೇಕು. ಆ ಟ್ರಾವೆಲ್ಸ್ ಇಡೋದಕ್ಕೆ ನನ್ನ ಕೈಲಿ ದೊಡ್ಡ ಇದಿಲ್ಲ. ಈಗ ನಾನು ಗೌರ್ಮೆಂಟ್ ರೇಟನ್ನ ನಾನು ತಗೊಂತಿದ್ದೀನಿ ಅಲ್ವಾ, ನಾನು ತಗೊಂತ ಇರೋ ದುಡ್ಡಿಗೆ ಕಮಿಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂದಮೇಲೆ ಅದು ಫುಲ್ಲು ಲೆಕ್ಕಾಚಾರ ನಂದೇ ಇರಬೇಕು. ಅದರಲ್ಲಿ ಯಾವುದೇ ಒಂದು ಕಂಪ್ನಿ ಆಡಳಿತ ಮಾಡಬಾರ್ದು. ಈ ರೀತಿಯಾಗಿ ಅಪ್ಲಿಕೇಶನ್ ಬೇಕು ಅಂತ ಬಯಸ್ತೇನೆ.